ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಕೆದಾಟು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಡ್ಯಾಂ ಕಟ್ಟಬೇಕಾಗಿದೆ, ಅದರಲ್ಲಿ 67 ಟಿಎಂಸಿ ನೀರು ಸಂಗ್ರಹಿಸಬಹುದು. ಹೊಸ ಡ್ಯಾಂ ಕಟ್ಟಬೇಕಾಗಿದೆ, ಅದರಲ್ಲಿ 67 ಟಿಎಂಸಿ ನೀರನ್ನ ಸಂಗ್ರಹಿಸಬಹುದು. ಆ ನೀರಿನಿಂದ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದು. ನಮ್ಮಲ್ಲಿ ಈಗ 2 ಡ್ಯಾಂಗಳಲ್ಲಿ 16 ಟಿಎಂಸಿ ನೀರು ಮಾತ್ರ ಇದೆ. ತಮಿಳುನಾಡಿಗೆ ನಿಗದಿಯಾದ ನೀರನ್ನ ಕೊಡಬೇಕು. ಇನ್ನು 12 ದಿನ ಟೈಮ್ ಇದೆ, ಅಷ್ಟರಲ್ಲಿ ಮಳೆ ಬಂದ್ರೆ ಅನುಕೂಲ ಆಗುತ್ತೆ. ನಮ್ಮ ರಾಜ್ಯದ ಪಾಲಿನ ನೀರು ಉಳಿಸಿಕೊಳ್ಳೋದಕ್ಕೆ ಪಕ್ಷಾತೀತವಾಗಿ ಹೋರಾಡಬೇಕು ಅಂತ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯೋಜನೆ ಇದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಒಂದು ಹೊಸ ಡ್ಯಾಮ್ ಕಟ್ಟಬೇಕು ಅಂತ. ಇದು ಬರೀ ಸ್ಟೋರೇಜ್ ಅಷ್ಟೇ. ಇದರಿಂದ ಬೆಂಗಳೂರಿಗೆ ನಮಗೆ 4.75 ಟಿಎಂಸಿ ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತೆ ನಮಗೆ 400 ಮೆಗಾವಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತೆ ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನ ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಈಗೇನಾಗಿದೆ, ನಮ್ಮಲ್ಲಿ ಇರ್ತಕ್ಕಂಥದ್ದು 16 ಟಿಎಂಸಿ ನೀರಿದೆ ಅಷ್ಟೇ ನಮ್ಮಲ್ಲಿ 2 ಜಲಾಶಯಗಳಲ್ಲಿ. ಅದಕ್ಕೆ ಕುಡಿಯೋ ನೀರು ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಬರೀ 30 ಟಿಎಂಸಿ ಅಷ್ಟೇ.